ನಮಸ್ಕಾರ ಮಿತ್ರರೇ. ಈ ಪ್ರಪಂಚದಲ್ಲಿ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ. ಆದರೆ ಸುಖ ನಮ್ಮ ಜೊತೆ ಒಂದಿನ ಇರ್ಬೋದು, 2 ದಿನ ಇರ್ಬೋದು. ಆದರೆ ಕಷ್ಟ ಹಂಗಲ್ಲ. ಕಷ್ಟ ಅನ್ನೋದು ನಮ್ಮ ಜೊತೆ ಪ್ರತಿದಿನ ಪ್ರತಿ ಕ್ಷಣ ಇದ್ದೇ ಇರುತ್ತೆ. ಯಾಕಂದರೆ ಕಷ್ಟ ನಮಗೆ ಯಾವತ್ತೂ ನಮ್ಮ ಬೆನ್ನ ಹಿಂದೆ ಇದ್ದಿದ್ದು ಬೇತಾಳದ ಥರ. ಕಷ್ಟ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ನಾವು ಕಷ್ಟನ ನಗುತ್ತಾ ಖುಷಿಯಿಂದ ಸ್ವೀಕರಿಸಿದರೆ ಆ ಕಷ್ಟನೇ ಒಂದಿನ ನಮ್ಮಿಂದ ದೂರ ಹೋಗುತ್ತೆ. ಮುಂದೆ ಒಂದಿನ ಯಾವತ್ತಾದರೂ ಖುಷಿ, ಸಂತೋಷ, ನೆಮ್ಮದಿ ಜೀವನ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಕಷ್ಟಗಳನ್ನು ಗಟ್ಟಿತನದಿಂದ ಎದುರಿಸಲೇಬೇಕು. ಈ ಲೋಕದಲ್ಲಿ ಸೋತು ಗೆದ್ದ ದೊಡ್ಡ ವ್ಯಕ್ತಿಗಳು ಇದ್ದಾರೇನೋ, ಆದರೆ ಸೋಲದೇನೆ ಗೆದ್ದ ವಿಜೇತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಮ್ಮ ಜೀವನದಲ್ಲಿ ಸಮಯ ಅನ್ನುವುದು ಅತ್ಯಂತ ಮುಖ್ಯವಾದದ್ದು. ಸಮಯದ ಬೆಲೆ ತಿಳಿದುಕೊಳ್ಳದೆ ಕಾಲಹರಣ ಮಾಡುತ್ತೇವೆ. ಹಿಂದೆ ನಮಗೆ ಸಮಯ ಇತ್ತು, ಏನಾದರೂ ಸಾಧಿಸಬಹುದಿತ್ತು. ಆದರೆ ಈಗ ಅಂದುಕೊಂಡರೆ ಆ ಸಮಯ ಮತ್ತೆ ನಮಗೆ ಸಿಗುವುದಿಲ್ಲ. ಈಗ ಸಿಕ್ಕ ಸಮಯವನ್ನು ವೃಥಾ ಮಾಡಿಕೊಳ್ಳದೆ ಸಮಯದ ಬೆಲೆಯನ್ನು ಅರಿತುಕೊಂಡು ಸಾಗೋಣ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣ ಮುಂದೆ ಎಷ್ಟು ಅವಕಾಶಗಳು ಇದೆ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವ ದಾರಿಯನ್ನು ಹಿಡಿತೀವಿ, ಯಾವ ದಾರಿಯತ್ತ ಸಾಗ್ತಿದ್ದೀವಿ ಅನ್ನೋದು ಮುಖ್ಯ. ನಾವು ಎಷ್ಟು ಅವಕಾಶನ ಉಪಯೋಗಿಸ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವ ಹೆಜ್ಜೆಯಲ್ಲಿ ನಡೀತಾ ಇದ್ದೀವಿ, ನಾವು ಯಾವ ಕಡೆಗೆ ಸಾಗ್ತಾ ಇದ್ದೀವಿ, ಒಳ್ಳೆಯ ಕಡೆ ಸಾಗ್ತಾ ಇದ್ದೀವಾ, ಕೆಟ್ಟ ದಾರಿಯಲ್ಲಿ ಸಾಗ್ತಾ ಇದ್ದೀವಾ, ನಾವು ನಡೀತಿರೋ ದಾರಿ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದೇ ಮುಖ್ಯ. ಹಾಗೆ ಜೀವನದಲ್ಲಿ ಯಾವತ್ತೂ ಯಾರ ಮೇಲೆಯೂ ಅವಲಂಬಿತರಾಗಬಾರದು. ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಸಮಯದಲ್ಲಿ ನಾವು ಬೇಕು ಎಂದುಕೊಂಡಾಗ ಅವರು ನಮ್ಮ ಜೊತೆ ಪ್ರತಿ ಕ್ಷಣವೂ ನಮ್ಮ ಜೊತೆ ಇರುವುದಿಲ್ಲ. ನಾವು ಧೈರ್ಯವಾಗಿ ಮುನ್ನುಗ್ಗಿದರೆ ಮಾತ್ರ ನಾವು ಏನಾದರೂ ಸಾಧಿಸಬಲ್ಲೆವು. ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳಬೇಕು. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಬೇಕು. ನಾವು ಮನುಷ್ಯರು ನಾವೇ ಎಲ್ಲ, ನಮ್ಮಿಂದಲೇ ಎಲ್ಲ, ನಮ್ಮಷ್ಟು ಬುದ್ಧಿವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಜ್ಞಾನಿಗಳು, ಸದ್ಗುಣವಂತರು, ಜ್ಞಾನವಂತರು, ಯೋಗಿಗಳು, ದೊಡ್ಡ ಯೋಗಿಗಳು ಇವರೆಲ್ಲ ತಮ್ಮ ಶತ್ರುಗಳನ್ನು ಕೂಡ ಕ್ಷಮಿಸುವ ಗುಣವನ್ನು ಹೊಂದಿರುತ್ತಾರೆ. ಆದರೆ ನಮ್ಮಲ್ಲಿ ಒಂದು ತುಂಬ ವೀಕ್ ಪಾಯಿಂಟ್ ಅಂತಂದರೆ ನಮ್ಮ ಮನಸ್ಸೇ ನಮ್ಮಲ್ಲಿರುವ ವೀಕ್ ಪಾಯಿಂಟ್ ಅಂತಂದರೆ ನಮ್ಮಲ್ಲಿರುವ ಮನಸ್ಸೇ ಅಂತ ಹೇಳ್ತಾರೆ. ಅಂದರೆ ನಮಗೆ ಬೇರೆ ಯಾವ ಶತ್ರುಗಳೂ ಇರುವುದಿಲ್ಲ. ನಮ್ಮ ಶತ್ರು ನಮ್ಮ ಮನಸ್ಸೇ ನಮಗೆ ದೊಡ್ಡ ಶತ್ರು. ಯಾಕಂದರೆ ಅದೇ ನಮಗೆ ದೊಡ್ಡ ವೀಕ್ ಪಾಯಿಂಟ್ ಆಗಿರುತ್ತದೆ. ಯಾಕಂದರೆ ಮನಸ್ಸು ಇಲ್ಲದಿರುವ ಆಸೆಗಳನ್ನು ಹುಟ್ಟಿಸಿ ತಪ್ಪು ದಾರಿಯಲ್ಲಿ ನಡೆಸುತ್ತದೆ. ಆ ತಪ್ಪು ದಾರಿಯತ್ತ ನಡೆಯದೆ ನಾವು ಸರಿಯಾದ ದಾರಿಯತ್ತ ನಮ್ಮ ಮನಸ್ಸನ್ನು ಕರೆದೊಯ್ದರೆ ನಮ್ಮಷ್ಟು ಬುದ್ಧಿವಂತರು ಅಥವಾ ನಮ್ಮಷ್ಟು ಸರಿಯಾದ ದಾರಿ ನಡೆದರೆ ಆ ಗ್ರೇಟ್ನೆಸ್ ಇನ್ನೇನೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನಮ್ಮಲ್ಲಿ ಸಂತೋಷನ ಹುಟ್ಟಿಹಾಕುವುದು 3 ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ. ಇವು ನಾವು ಸರಿಯಾದ ದಾರಿಯಲ್ಲಿ ನಡೀತಾ ಹೋದರೆ ನಮಗೆ ಸಂಬಂಧಗಳ ಬೆಲೆ ಅರಿತುಕೊಳ್ಳುತ್ತೇವೆ.
ಇವುಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಕೂಡದು. ಹಾಗೆ ಯಾರು ತಮ್ಮನ್ನು ತಾವು ಪ್ರಶ್ನಿಸ್ಕೋತಾರೋ, ಯಾರು ತಮ್ಮ ಮನಸ್ಸನ್ನು ತಾವು ಅರಿತುಕೊಳ್ತಾರೋ, ಯಾರು ಒಂಟಿಯಾಗಿ ತಮ್ಮ ಮನಸ್ಸನ್ನೇ ತಾವು ಪ್ರಶ್ನಿಸಿಕೊಂಡು ಅದರ ಜೊತೆ ಸಮಯನ ಕಳೀತಾರೋ ಅವರು ನಿಜವಾಗಲೂ ಎಲ್ಲವನ್ನು ಅರಿತುಕೊಳ್ಳುತ್ತಾರೆ. ಅವರು ತಪ್ಪು ದಾರಿ ತುಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ಮಾತು ಕೂಡ ನಯ ವಿನಯದಿಂದ ಕೂಡಿರುತ್ತದೆ. ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡುವುದಿಲ್ಲ. ಯಾವತ್ತೂ ಯಾವಾಗಲೂ ಸುಮ್ಮನೆ ಮಾತಾಡುತ್ತಿರುವುದರಿಂದ ಸಕ್ಸಸ್ ಸಿಗುವುದಿಲ್ಲ. ಇನ್ನೂ ಹೆಚ್ಚಾಗಿ ಸಮಸ್ಯೆಗಳು ಬೆಳೆಯುತ್ತಾ ಹೋಗುತ್ತವೆ. ಮನುಷ್ಯನಿಗೆ ಮುಂಜಾಗ್ರತೆ ಎನ್ನುವುದು ತುಂಬ ಮುಖ್ಯ. ಅತಿ ಮುಂಜಾಗ್ರತೆ ಇರುವ ವ್ಯಕ್ತಿ ಯಾವತ್ತೂ ದುಡುಕಲಾರ. ತುಂಬ ಎಚ್ಚರಿಕೆಯಿಂದ ಮುನ್ನೆಜ್ಜೆ ಇಡುತ್ತಾನೆ. ಕಾಲ ಅನ್ನುವುದು ಒಂದು ಪ್ರವಾಹದ ಹಾಗೆ. ಪ್ರವಾಹ ಬಂದಂತೆ ನೀರು ಹೋಗಿ ಸಮುದ್ರನ ಸೇರುತ್ತದೆ. ಆದರೆ ಸಮುದ್ರ ಸೇರದೇ ಇರುವ ನೀರು ಕಾಲಗರ್ಭದಲ್ಲಿ ಮರೆಯಾಗಿ ಹೋಗುತ್ತದೆ. ನಮ್ಮ ಮೇಲೆ ಹಾಗೆ ನಾವು ಮಾಡುವ ಕೆಲಸದ ಮೇಲೆ ನಮಗೆ ಮೊದಲು ನಂಬಿಕೆ ಇರಬೇಕು. ಹಾಗಾದಲ್ಲಿ ಮಾತ್ರವೇ ನಾವು ಏನು ಬೇಕಾದರೂ ಸಾಧಿಸಲು ಸಾಧ್ಯ. ಈ ಜೀವನದಲ್ಲಿ ಅವರಿವರ ಬಗ್ಗೆ ಮಾತಾಡಿಕೊಂಡು ಕೂರುವುದು ನಮ್ಮ ಕೆಲಸವಲ್ಲ. ಅವರಿವರಂತೆ ನಾವು ಈ ಸಮಾಜದಲ್ಲಿ ಮುನ್ನಡೆಯಬೇಕು. ಒಳ್ಳೆ ಹೆಜ್ಜೆ ಎತ್ತ ಸಾಗಬೇಕು. ನಮ್ಮ ಜೀವನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು. ಈ ಸಮಾಜದಲ್ಲಿ ಎಲ್ಲವನ್ನು ಅರಿತುಕೊಂಡು ಮುಂದೆ ಸಾಗಿದರೆ ಮಾತ್ರ ಬದುಕಲು ಸಾಧ್ಯ. ಇಲ್ಲವಾದರೆ ನಾವು ಬದುಕಲು ಸಾಧ್ಯವಾಗುವುದಿಲ್ಲ. ಎಂದಿಗೂ ಆಗುವುದಿಲ್ಲ. ಈ ಸಮಾಜದಲ್ಲಿ ಬದುಕಬೇಕೆಂದರೆ ಎಲ್ಲರಲ್ಲೂ ಸ್ವಾರ್ಥವಿರುತ್ತದೆ. ಹಾಗಂತ ನಮ್ಮಲ್ಲೂ ಇರಬಾರದಂತೇನಿಲ್ಲ. ಆದರೆ ನಮ್ಮಿಂದ ಯಾರಿಗೂ ಇನ್ನೊಬ್ಬರಿಗೆ ನೋವಾಗದಂತೆ ಈ ಸಮಾಜದಲ್ಲಿ ನಾವು ಬದುಕಿದರೆ ಸಾಕು. ಯುದ್ಧದಲ್ಲಿ ನೀನು ಗೆಲ್ಲದೇ ಇರಬಹುದು. ಆದರೆ ಮಿತ್ರರೇ, ಯುದ್ಧವನ್ನು ನಾವು ಮಾಡಲೇಬೇಕು. ಹಾಗೆ ನಾವು ಕಷ್ಟಪಟ್ಟರೆ ಮುಂದೆ ಸುಖ ಕಟ್ಟಿಟ್ಟ ಬುತ್ತಿ. ನಾವು ಏನೂ ಅಪೇಕ್ಷೆ ಬಯಸದೆ ಕಷ್ಟ ಪಡಲೇಬೇಕು. ದೊಡ್ಡವರು ಕಷ್ಟಪಟ್ಟರೇನೆ ಸುಖ ಸಿಗುವುದು ಎಂದು ಹೇಳಿದ್ದಾರೆ. ಕಷ್ಟಪಡೋಣ, ಒಳ್ಳೆಯ ಜೀವನವನ್ನು ಸಾಗಿಸೋಣ. ಕಷ್ಟಪಟ್ಟರೆ ನಮ್ಮ ಕೈಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲೆವು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲೆವು. ಮಿತ್ರರೇ, ಈ ಗೆಲುವು ನಿಮ್ಮ ಕೈಯಲ್ಲಿದೆ. ನಮಸ್ಕಾರ. ನಿಮ್ಮ ಗೆಲುವು ನಿಮ್ಮ ಕೈಯಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.